ಕರಾಚಿ ಎಲ್ಲದರ ಮೇಲೂ ಕೂಡ ಭಾರತ ದಾಳಿಯನ್ನು ನಡೆಸ್ತಾ ಇದೆ. ಇಸ್ಲಾಮಾಬಾದ್ ಮುಂದಿನ ಟಾರ್ಗೆಟ್. ಪಾಕಿಸ್ತಾನದ ರಾಜಧಾನಿಯೇ ಭಾರತದ ಟಾರ್ಗೆಟ್. ಈಗ ನೆಕ್ಸ್ಟ್ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ ಮುಂದಿನ ಟಾರ್ಗೆಟ್. ಕರಾಚಿ ಆಯ್ತು, ರಾವಲ್ಪಿಂಡಿ ಆಯ್ತು, ಲಾಹೋರ್ ಆಯ್ತು, ಈಗ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ ಮುಂದಿನ ಟಾರ್ಗೆಟ್. ಪಾಕಿಸ್ತಾನದ ರಾಜಧಾನಿಯ ಮೇಲೆ ಭಾರತೀಯ ಸೇನೆ ಕಣ್ಣಿಟ್ಟಿದೆ. ಈಗ ಕರಾಚಿಯ ಮೇಲೆ ದಾಳಿಯನ್ನ ನಡೆಸಿದ್ದಾಯ್ತು, ಲಾಹೋರ್ ಮೇಲೆ ದಾಳಿ ನಡೆಸಿದ್ದಾಯ್ತು, ರಾವಲ್ಪಿಂಡಿ ಮೇಲೆ ದಾಳಿ ನಡೆಸಿದ್ದಾಯ್ತು. ಈಗ ನೆಕ್ಸ್ಟ್ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ ಮೇಲೆ ಭಾರತೀಯ ಸೇನೆ ಕಣ್ಣಿಟ್ಟಿದೆ. ಇಸ್ಲಾಮಾಬಾದ್ ಉಡಿಸಾಗ್ಬಿಟ್ರೆ ಪಾಕಿಸ್ತಾನ ತಣ್ಣಗಾಗೋದು ಗ್ಯಾರಂಟಿ. ಏರ್ ಡಿಫೆನ್ಸ್ ಸಿಸ್ಟಮ್ ಮೇಲೇನೆ ದಾಳಿಯನ್ನ ನಡೆಸಿತ್ತು ಭಾರತ. ಅದಾದ ನಂತರವೇ ಈಗ ಎಚ್ಚೆತ್ತುಕೊಂಡಂತ ಪಾಕಿಸ್ತಾನ ಪ್ರಧಾನಿ ಶರೀಫ್ ಎಮರ್ಜೆನ್ಸಿ ಮೀಟಿಂಗ್ ಅನ್ನ ಕರೆದಿದ್ದಾರೆ. ಲಾಹೋರ್ ಕರಾಚಿ ಬಳಿಕ ಇಸ್ಲಾಮಾಬಾದ್ ಈಗ ಮುಖ್ಯವಾಗಿ ಟಾರ್ಗೆಟ್ ಆಗಿರೋದು ಭಾರತಕ್ಕೆ. ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ ಮುಂದಿನ ಟಾರ್ಗೆಟ್. ಈಗಾಗಲೇ ಯಾವೆಲ್ಲ ರೀತಿಯಾಗಿ ಎಚ್ಚೆತ್ತುಕೊಳ್ಳಬೇಕು ಆ ಎಲ್ಲ ರೀತಿಯಾಗಿ ಎಚ್ಚೆತ್ತುಕೊಳ್ತಾ ಇದ್ದಾರೆ ಪಾಕಿಸ್ತಾನಿಯರು. ಸೈರನ್ ಸೌಂಡ್ ಮಾಡ್ತಾ ಇದ್ದಾವೆ ಪಾಕಿಸ್ತಾನದಲ್ಲಿ, ಅದರಲ್ಲೂ ಇಸ್ಲಾಮಾಬಾದ್ನಲ್ಲಿ. ಪಾಕಿಸ್ತಾನ ಅಲರ್ಟ್ ಆಗ್ತಾ ಇದೆ. ಜನರನ್ನ ಅಲರ್ಟ್ ಮಾಡಿಸಿದ ಪಾಕಿಸ್ತಾನ ಸೇನೆ ಆಪರೇಷನ್ ಸಿಂಧೂರ್ 2.0ಗೆ ಪಾಕಿಸ್ತಾನಿಯರು ಬೆಚ್ಚಿ ಬಿದ್ದು ಬಿಟ್ಟಿದ್ದಾರೆ. ಲಾಹೋರ್ ಮೇಲೆ ಭಾರತ ಮಿಸೈಲ್ ದಾಳಿಯನ್ನ ನಡೆಸಿದೆ. ಲಾಹೋರ್ ಮೇಲೆ ಭಾರತ ಮಿಸೈಲ್ ದಾಳಿಯನ್ನ ನಡೆಸಿದ ನಂತರ ಇಸ್ಲಾಮಾಬಾದ್ನಲ್ಲಿ ಎಮರ್ಜೆನ್ಸಿ ಸೈರನ್ ಮೊಳಗಿದೆ. ಭಾರತದಿಂದ ಯುದ್ಧ ಶುರು ಅಂತ ಜನರನ್ನ ಅಲರ್ಟ್ ಮಾಡುವಂತ ಪ್ರಕ್ರಿಯೆ ಇಸ್ಲಾಮಾಬಾದ್ನಲ್ಲಿ ಪಾಕಿಸ್ತಾನ ಆರ್ಮಿ ಮಾಡ್ತಾ ಇದೆ. ನೋಡಿ, ಈಗಾಗಲೇ ಹೇಳಿದ ಹಾಗೆ ಲಾಹೋರ್ನಲ್ಲಿ ಅಟ್ಯಾಕ್ ಆಯಿತು, ಕರಾಚಿಯಲ್ಲಿ ಅಟ್ಯಾಕ್ ಆಗಿದೆ, ರಾವಲ್ಪಿಂಡಿಯಲ್ಲಿ ಅಟ್ಯಾಕ್ ಆಗಿದೆ. ಈಗ ನೆಕ್ಸ್ಟ್ ಟಾರ್ಗೆಟ್ ಒಂದೇ ಇಸ್ಲಾಮಾಬಾದ್. ಇಸ್ಲಾಮಾಬಾದ್ಗೂ ಕೂಡ ಭಾರತ ಎಂಟ್ರಿ ಕೊಡೋದು ಪಕ್ಕ ಅಂತ ಗೊತ್ತಾಗಿನೇ ಈಗ ಯುದ್ಧದ ಸೈರನ್ ಅನ್ನ ಮೊಳಗಿಸಿರೋದು ಪಾಕಿಸ್ತಾನ ಸೇನೆ.